ಸ್ಟಾರ್ಟ್ ಆಗಿ ಆದರೆ 10 ವರ್ಷ 11 ವರ್ಷ ಆಯಿತು. ಏನಾಯ್ತು ಬಿಜಾಪುರದ ಏರಿಯಾದಲ್ಲಿ ಒಬ್ಬರು ಡೆತ್ ಆಯಿತು. ಅವ್ರದ್ದು ಅಮೌಂಟ್ ಕೂಡ ಕ್ಲೈಮ್ ಆಯಿತು 4 ಲಕ್ಷ. ಹೀಗಾಗಿ ಅದ್ರ ಬಗ್ಗೆ ನಮಗಿಟ್ಟು ಬ್ಯಾಂಕಿನವರು ಅರಿವು ಮೂಡಿಕೊಟ್ರು. ಹೀಗಾಗಿ ನಾವು ಮಾಡಿದ್ದೀವಿ. ನಮ್ಮ ಫ್ಯಾಮಿಲಿಯಲ್ಲಿ ಒಟ್ಟು 5 ಜನರಲ್ಲಿ 3 ಜನರು ಮಾಡಿದ್ದೀವಿ. ಇಬ್ಬರದ್ದು ಮಾಡಿಲ್ಲ, ಅವರು ಬೇರೆ ಕಡೆ ಇರ್ತಾರೆ. ಅವ್ರು ಬಂದಮೇಲೆ ಅವ್ರಿಗೆ ಮಾಡ್ತೀವಿ. ಇದನ್ನು ಎಲ್ಲರೂ ಮಾಡ್ಕೊಂಡು ಸದುಪಯೋಗ ಪಡ್ಕೋಬೇಕು. ಬಡಬಗ್ಗರಿಗೆ ಇದು ತುಂಬ ಒಳ್ಳೆಯ ಸಹಾಯ ಥರ ಆಗಿದೆ ಅಂತ ಶಾಸಕರಾದಂಥ ಶ್ರೀ ಸಪ್ತಗಿರಿ ಗೌಡರನ್ನು ಬಹಳ ಮುಖ್ಯವಾಗಿ ಸ್ಮಾರ್ಟ್ ಮೀಟರ್ ವಿಚಾರದಲ್ಲಿ ಇಡೀ ರಾಷ್ಟ್ರದಲ್ಲೇ ಸ್ಮಾರ್ಟ್ ಮೀಟರ್ ಅಳವಡಿಕೆ ಕಾರ್ಯಕ್ರಮ ನಡೀತಿದೆ. ಸ್ಮಾರ್ಟ್ ಮೀಟರ್ ರೇಟು ಏನು ಅಂತ ಎಲ್ಲ ಬಹಿರಂಗವಾಗಿ ಬಹಳ ಸ್ಪಷ್ಟವಾಗಿ ಎಲ್ಲರಿಗೂ ಗೊತ್ತಿದೆ ಏನು ಸ್ಮಾರ್ಟ್ ಮೀಟರ್ ಅಂದ್ರೆ ಏನು ಅಂತ. ಆದರೂ ಗೊತ್ತಿರುವಂತ ಸಾರ್ವಜನಿಕ ವಲಯ ಹೊಸದಾಗಿ ಏನು ಗೊತ್ತಿಲ್ಲದ ವಿಚಾರ ಅಂತ ಇವತ್ತು ಎಲ್ಲ ಗೊತ್ತಿರೋಂಥ ವಿಚಾರದಲ್ಲೇನೆ ಜನರಿಗೆ ಮೋಸ ಮಾಡುವಂಥದ್ದು, ಜನರ ಜೇಬಿಂದ ನೇರವಾಗಿ ಕಳ್ತನ ಮಾಡುವಂಥದ್ದು, ಜೇಬಿಂದಲೇ ದುಡ್ಡು ತೆಗೆಯುವಂಥ ಕೆಲಸವನ್ನ ನೇರವಾಗಿ ಜನರ ಜೇಬಿನಿಂದಲೇ ತೆಗೆಯುವಂಥದ್ದು, ಸರ್ಕಾರದಲ್ಲಿ ಇಲಾಖೆನಲ್ಲಿ ತೆಗೆಯುವಂಥದ್ದು ಇವರು ವಾಡಿಕೆ ಆಗಿದೆ. ಇದ್ರ ಜೊತೆಲಿ ನೇರವಾಗಿ ಜೇಬಿಂದಲೇ ಹಣ ತಗೊಳ್ಳುವಂಥ ಪಡೆಯುವಂಥ ಕೆಲಸಗಳಾಗಿದೆ. ಏನೊಂದು ಅಧಿಕಾರ ದುರ್ಬಳಕೆ ಆಗಿ ತಮ್ಮ ಸ್ವಾರ್ಥಕ್ಕಾಗಿ ಜನರಿಗೆ ಅನ್ಯಾಯ ಮಾಡುವಂಥ ಕೆಲಸಗಳಾಗ್ತದೆ. ಹಾಗಾಗಿ ತಕ್ಷಣ ಅದನ್ನು ಸರಿಪಡಿಸುವಂಥ ಸರ್ಕಾರದ ಗಮನಕ್ಕೆ ಸದನದ ಒಳಗೇನೆ ತಂದಿರೋದು, ಎಲ್ಲ ಹೊರಗಡೆ ತಂದಿರೋಂಥದ್ದೆಲ್ಲ ಭಾಳ ಸ್ಪಷ್ಟವಾಗಿ ಏನು ಬರೀ ಸದನದಲ್ಲಿ ಮಾತಾಡೋದಲ್ಲ, ನಾವು ಕಾಲಿಂಗ್ ಅಟೆನ್ಷನನ್ನು ತೊಗೊಂಡಿದ್ದೀವಿ.